ರಾಜ್ಯದಾದ್ಯಂತ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದ 3 ದಿನಗಳ ಅಹೋರಾತ್ರಿ ಪ್ರತಿಭಟನಾ ಧರಣಿ ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಅಂತ್ಯಗೊಳಿಸಲಾಯಿತು. ಆಶಾ ಕಾರ್ಯಕರ್ತೆಯರ ಹೋರಾಟವನ್ನು ಬೆಂಬಲಿಸಿ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅಲ್ಲಂಪ್ರಭು ಬೆಟ್ಟದೂರ್, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಭೀಮಸೇನ್ ಕಲ್ಕೇರಿ, ಭಾರತ್ ಕಿಸಾನ್ ಸಭಾ ದೆಹಲಿ ರೈತ ಮುಖಂಡರಾದ ಭರಮನಗೌಡ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದ ಗಂಗರಾಜ್ ಅಳ್ಳಳ್ಳಿ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಶಾರದಾ ಗಡ್ಡಿ ಅಹೋರಾತ್ರಿ ಆಶಾ ಕಾರ್ಯಕರ್ತೆಯರ ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದರು. ನಿರಂತರ ಸುರಿಯುವ ಮಳೆಯಲ್ಲಿ, ಚಳಿಯಲ್ಲಿ, ಪ್ರಕೃತಿಯ ಅನಾನುಕೂಲತೆಯ ನಡುವೆಯೂ ಕೊಪ್ಪಳ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಅಶೋಕ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಅತ್ಯಂತ ದಿಟ್ಟವಾಗಿ ಹೋರಾಟ ಸಂಘಟಿಸಿದರು. ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣು ಗಡ್ಡಿಯವರು ಮಾತನಾಡಿ, ಸರ್ಕಾರ ಮಾತು ಕೊಟ್ಟಂತೆ ಕನಿಷ್ಠ 10,000 ಗೌರವಧನದ ಭರವಸೆ ಈಡೇರಿಸದೆ ಮಾತು ತಪ್ಪಿರುವುದನ್ನು ಖಂಡಿಸಿ ಈ ಹೋರಾಟವನ್ನು ಬೆಂಬಲಿಸಿರುವುದಕ್ಕೆ ಸಂಘವು ಎಲ್ಲರಿಗೂ ವಂದನೆ ಸಲ್ಲಿಸುತ್ತದೆ ಎಂದರು. ಆಶಾ ಕಾರ್ಯಕರ್ತೆಯರ ನ್ಯಾಯೋಚಿತ ಹೋರಾಟವನ್ನು ಮುಂದೆಯೂ ಇದೇ ರೀತಿ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಜನಸಂಖ್ಯೆ ಮಿತಿಯನ್ನು ಹೆಚ್ಚಿಸಿ ಆಶಾ ಕಾರ್ಯಕರ್ತೆಯನ್ನು ವಜಾಗೊಳಿಸುವ ತೀರ್ಮಾನವನ್ನು ಕೈಬಿಟ್ಟಿರುವುದು ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಸಂದ ಜಯವಾಗಿದೆ. ಇಲಾಖೆ ಹೊರಡಿಸಿರುವ ಸುತ್ತೋಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಗರಿಷ್ಠ 1,000 ಜನಸಂಖ್ಯೆಗೆ, ನಗರದಲ್ಲಿ ಗರಿಷ್ಠ 2,000 ಜನಸಂಖ್ಯೆಗೆ ಒಬ್ಬ ಆಶಾ ಕೆಲಸ ಮಾಡಬೇಕು ಎಂಬ ಹಳೆಯ ಮಾರ್ಗಸೂಚಿಗೆ ಬದ್ಧವಾಗಿರುವುದು ಸ್ವಾಗತಾರ್ಹವಾಗಿದೆ. ಇದಕ್ಕೆ ತಕ್ಕಂತೆ ಇಲಾಖೆ ನಡೆದುಕೊಳ್ಳುವ ಬಗ್ಗೆ ಆಶಾ ಕಾರ್ಯಕರ್ತೆಯರು ಜಾಗರೂಕರಾಗಿರಬೇಕೆಂದು ಸಂಘವು ಕರೆ ನೀಡಿದೆ. ಇನ್ನು ಎರಡನೆಯದಾಗಿ, ಮೌಲ್ಯಮಾಪನದ ಕ್ರಮವು ಆಶಾ ಕಾರ್ಯಕರ್ತೆಯರ ದಕ್ಷತೆಯನ್ನು ಹೆಚ್ಚಿಸಲು ಮಾತ್ರ ಮಾಡಿದ್ದು, ಕೆಲಸದಿಂದ ವಜಾಗೊಳಿಸಲಾಗುವುದು ಎಂಬ ಯಾವುದೇ ಆತಂಕ ಬೇಡ ಎಂಬ ಸ್ಪಷ್ಟೀಕರಣ ನೀಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ. ಆದರೆ ಇಲಾಖೆಯ ಈ ನಡವಳಿಕೆಗಳ ಬಗ್ಗೆಯೂ ಸಹ ಜಾಗೃತರಾಗಿರಬೇಕು ಎಂದು ಕರೆ ನೀಡಿದರು. ದಿನಾಂಕ 7ರಂದು ಹೊರಡಿಸಿರುವ ಇಲಾಖೆ ಸುತ್ತೋಲೆಯಲ್ಲಿ ಪ್ರಮುಖವಾಗಿ ಕನಿಷ್ಠ 10,000 ಖಾತ್ರಿಪಡಿಸುವ ಬಜೆಟ್ ಘೋಷಣೆಯ 1,000 ಜಾರಿಗೊಳಿಸುವ ಯಾವುದೇ ಆದೇಶಗಳು ಸ್ಪಷ್ಟವಾಗಿ ಬಂದಿಲ್ಲ. ಆದರೆ ಸಚಿವರು ಈಗಾಗಲೇ 10,000 ರೂಪಾಯಿ ಸಿಗುತ್ತದೆ ಎಂದು ಸುಳ್ಳನ್ನು ಹೇಳುತ್ತಿದ್ದಾರೆ. ಹಾಗೆಯೇ ಸುತ್ತೋಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಿರುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ಹೆಚ್ಚಳ ಸಹ ನಮ್ಮ ಎಐಯುಟಿಯುಸಿಯ ನಾಯಕತ್ವದಲ್ಲಿ ಆಶಾ ಸಂಘವು ಇಡೀ ದೇಶದಾದ್ಯಂತ ಕೈಗೊಂಡ ಹಲವಾರು ಹೋರಾಟಗಳ ಪ್ರತಿಫಲವಾಗಿದೆ. ಆದ್ದರಿಂದ ಕೇಂದ್ರ ಪ್ರೋತ್ಸಾಹ ಧನ ಹೆಚ್ಚಳವನ್ನು ಪ್ರತ್ಯೇಕವಾಗಿಯೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಮುಂದಿನ ಹಂತದ ಹೋರಾಟದ ರೂಪರೇಷೆಯನ್ನು ನಿರ್ಧರಿಸಲು ಆಶಾ ಸಂಘದ ರಾಜ್ಯ ಸಮಿತಿಯ ತಕ್ಷಣ ಸಭೆ ಸೇರಿ ಮುಂದಿನ ಹಂತದ ಸುದೀರ್ಘ ಹೋರಾಟವನ್ನು ತೀರ್ಮಾನಿಸಲಿದೆ. ಆದ್ದರಿಂದ ಸಮಸ್ತ ಆಶಾ ಕಾರ್ಯಕರ್ತೆಯರು, ನಿಮ್ಮ ಈ ಸಮರಶೀಲ ಹೋರಾಟವು ರಾಜ್ಯದ ಜನರ ಹೃತ್ಪೂರ್ವಕ ಬೆಂಬಲ ಗಳಿಸಿಕೊಂಡಿದೆ. ರಾಜ್ಯ ಸರ್ಕಾರದ ತೀರ್ಮಾನವನ್ನು ನೋಡಿ ಮುಂದಿನ ಹಂತದ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು 3 ದಿನದ ಹೋರಾಟ ಅಂತ್ಯಗೊಳಿಸಲಾಯಿತು. ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣು ಗಡ್ಡಿ, ಕೌಶಲ್ಯ ದೊಡ್ಡಗೌಡರ್, ಜಿಲ್ಲಾ ಮುಖಂಡರಾದ ಶೋಭಾ ಹೂಗಾರ್, ವಿಜಯಲಕ್ಷ್ಮಿ ಆಚಾರ್, ಅನ್ನಪೂರ್ಣ, ಶಿವಮ್ಮ, ಜ್ಯೋತಿ, ಲಕ್ಷ್ಮಿ, ಶಬಾನಾ ಹುಲ್ಗಿ, ದೀಪಾ, ಲಾಲ್ಬಿ, ಅಂಜಿನಮ್ಮ, ಶಾರದಾ, ಗೀತಾ, ಸಂಗೀತ, ರೇಖಾ, ಲಲಿತಾ, ಹಿರೇಮಠ್, ತಿಪ್ಪಮ್ಮ, ರಜಿಯಾ ಬೇಗಂ, ದಾಕ್ಷಾಯಿಣಿ, ರಾಧಾ, ಶರಣಮ್ಮ, ವಿಜಯಲಕ್ಷ್ಮಿ, ಭಾಗ್ಯನಗರದ ಗಂಗಮ್ಮ, ಯಲ್ಲಮ್ಮ ಮುಂತಾದ ಆಶಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.